ರಾಜ್ಯ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇವೆ. ಮೊದಲ ಬಾರಿಗೆ ವಿಧಾನಸೌಧ ಆವರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಜನಸ್ಪಂದನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಗುರುವಾರ ಬೃಹತ್ ಮಟ್ಟದಲ್ಲಿ ಜನರ ಸಂಕಷ್ಟ ಆಲಿಸಲಿದ್ದಾರೆ ಸಿಎಂ. ಎರಡನೆಯ ಬಾರಿ ಜನಸ್ಪಂದನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ವಿಧಾನಸೌಧದ ಆವರಣದಲ್ಲಿ ಬೃಹತ್ ಜರ್ಮನ್ ಟೆಂಟ್ ಅಳವಡಿಕೆ ಮಾಡಲಾಗಿದೆ. 10,000ಕ್ಕೂ ಹೆಚ್ಚು ಜನ ಕುಳಿತುಕೊಳ್ಳೋದಿಕ್ಕೆ ವ್ಯವಸ್ಥೆ ಆಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಜನಸ್ಪಂದನ ಕಾರ್ಯಕ್ರಮಕ್ಕೆ ಆಗ್ತಾ ಇರುವಂತಹ ಸಿದ್ಧತೆ. ಜರ್ಮನ್ ಟೆಂಟ್ ಅನ್ನ ರೆಡಿ ಮಾಡಿದ್ದಾರೆ. 10,000ಕ್ಕೂ ಅಧಿಕ ಜನ ಕುಳಿತುಕೊಳ್ಳಬಹುದು, ಆ ರೀತಿಯ ವ್ಯವಸ್ಥೆಗಳು ಆಗ್ತಾ ಇದೆ. ಮತ್ತೊಂದು ದೃಶ್ಯದಲ್ಲಿ ಈಗಾಗಲೇ ಮೊದಲ ಬಾರಿಗೆ ಜನರ ಕಷ್ಟ ಆಲಿಸಿದಂತಹ ಸಿಎಂ ಸಿದ್ದರಾಮಯ್ಯ ಜನಸ್ಪಂದನ ಕಾರ್ಯಕ್ರಮ ನಡೆದಂತಹ ಸಂದರ್ಭದ ದೃಶ್ಯ. ವಿಧಾನಸೌಧದ ಮೆಟ್ಟಿಲು ಬಳಿ ಬೃಹತ್ ವೇದಿಕೆ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ. ವೇದಿಕೆಯಲ್ಲಿ ಕೂತು ಸಾರ್ವಜನಿಕರ ಅಹವಾಲನ್ನು ಸ್ವೀಕಾರ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ. ಕಳೆದ ಬಾರಿ ಗೃಹ ಕಚೇರಿ ಕೃಷ್ಣಾದಲ್ಲಿಯೇ ಜನಸ್ಪಂದನ ಕಾರ್ಯಕ್ರಮವನ್ನು ನಡೆಸಿದರು ಸಿಎಂ ಸಿದ್ದು. ಈ ಬಾರಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೆಸ್ತಾರೆ. ಸಿಎಂ ಸಿದ್ದರಾಮಯ್ಯನವರ ಎರಡನೆಯ ಜನಸ್ಪಂದನ ಕಾರ್ಯಕ್ರಮ ಗುರುವಾರ ವಿಧಾನಸೌಧದ ಆವರಣದಲ್ಲಿ ನಡೆಯಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತದೆ. ಇದೇ ಮೊದಲ ಬಾರಿಗೆ ಶಕ್ತಿಸೌಧ ವಿಧಾನಸೌಧದಲ್ಲಿ ಜನಸ್ಪಂದನ ಅಂದರೆ ಜನತಾ ದರ್ಶನವನ್ನು ಹಮ್ಮಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಆದಮೇಲೆ, ಈ ಅವಧಿಯ ಮುಖ್ಯಮಂತ್ರಿ ಆದಮೇಲೆ ಇದು ಎರಡನೇ ಬಾರಿ ಜನಸ್ಪಂದನ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯನವರು ಹಮ್ಮಿಕೊಳ್ತಾ ಇರೋದು. ಅದು ಈ ಬಾರಿ ವಿಧಾನಸೌಧದ ಆವರಣದಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ಇದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ನಾನೀಗ ನಿಮಗೆ ತೋರಿಸ್ತೀನಿ. ಇದೀಗ ನೀವು ನೋಡ್ತಾ ಇರ್ಬೋದು, ವಿಧಾನಸೌಧದ ಆವರಣದಲ್ಲಿ ಅಂದರೆ ಗ್ರ್ಯಾಂಡ್ ಸ್ಟೆಪ್ಸ್ ಏನಿದೆ ಅದರ ಮುಂಭಾಗದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಈ ಅವಧಿಯಲ್ಲಿ ಮೊದಲ ಸಲ ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದರು. ಸುಮಾರು 6,000ಕ್ಕೂ ಹೆಚ್ಚು ಅರ್ಜಿಗಳನ್ನು ಅಲ್ಲಿ ಸಾರ್ವಜನಿಕರಿಂದ ಪಡೆದುಕೊಂಡಿದ್ರು. ತದನಂತರ ಅದರ ಯಶಸ್ಸಿನ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿಗಳು ವಿಧಾನಸೌಧದ ಆವರಣದಲ್ಲಿ ಈ ಬಾರಿ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸಾಕಷ್ಟು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚಿನ ಸಾರ್ವಜನಿಕರು ಬರುವಂಥ ಸಾಧ್ಯತೆ ಇದೆ. ಇದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ನೀವು ನೋಡ್ತಾ ಇರ್ಬೋದು, ಇದೀಗ ವಿಧಾನಸೌಧ ಆವರಣದಲ್ಲಿ ಜರ್ಮನ್ ಟೆಂಟ್ ಹಾಕಲಾಗ್ತಾ ಇದೆ. ಇದೀಗ ಮಳೆ ಇರ್ಬೋದು ಅಥವಾ ಬಿಸಿಲು ಬರ್ಬೋದು, ಅಂದರೆ ಯಾವುದೇ ರೀತಿ ಸಾರ್ವಜನಿಕರಿಗೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅಥವಾ ಸಾಕಷ್ಟು ಜನರಿಂದ ಕಾಯಬೇಕಾಗತ್ತೆ, ಮುಖ್ಯಮಂತ್ರಿಗಳ ಬಳಿ ಮನವಿ ಕೊಡಬೇಕಾಗತ್ತೆ ಅಂದರೆ. ಸೊ ಹಾಗಾಗಿ ಅದು ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇದೀಗ ಫುಲ್ಲು ಅಂದರೆ ಸಿಎಂ ಏನು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದರ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಜರ್ಮನ್ ಟೆಂಟನ್ನು ಹಾಕಲಾಗ್ತದೆ. ಈಗ ಅದರ ಸಿದ್ಧತಾ ಕಾರ್ಯಗಳನ್ನು ನೀವು ನೋಡ್ಬೋದು. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮುಂಭಾಗ ಅಂದರೆ ಹೈಕೋರ್ಟ್ ಆವರಣದ ಮುಂಭಾಗದಲ್ಲಿ ಈ ಚಿತ್ರಣ ನಮಗೆ ಈಗ ಕಂಡು ಬರ್ತಾ ಇದೆ. ಸಂಪೂರ್ಣವಾಗಿ ಇದು ಜರ್ಮನ್ ಟೆಂಟ್ ಹಾಕಲಾಗುತ್ತೆ. ಇಲ್ಲಿ ಬ್ಯಾರಿಕೇಡ್ ಹಾಕುತ್ತೆ. ಹಾಗೆ 10,000ಕ್ಕೂ ಹೆಚ್ಚು ಕುರ್ಚಿಗಳನ್ನು ಕೂಡ ಇಲ್ಲಿ ಈಗ ಹಾಕಲಾಗುತ್ತೆ. ಅಂದರೆ ಯಾವುದೇ ಸಾರ್ವಜನಿಕರು ಮುಖ್ಯಮಂತ್ರಿಗಳ ಬಳಿ ಬಂದು ದೂರು ಕೊಡೋಂಥ ಸಂದರ್ಭದಲ್ಲಿ ಬೇರೆ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು. ಇಲಾಖಾವಾರು ಒಂದಿಷ್ಟು ವಿಂಗಡಣೆಯನ್ನು ಮಾಡ್ತಾರೆ. ವಿಂಗಡಣೆ ಮಾಡಿ ತದನಂತರ ಇಲ್ಲೇ ವರ್ಗೀಕರಣ ಆಗುತ್ತೆ. ಯಾವ್ಯಾವ ಸಮಸ್ಯೆ ಇರ್ಬೋದು. ಕಳೆದ ಬಾರಿ ಕಂದಾಯ ಇಲಾಖೆಗೆ ಅತಿ ಹೆಚ್ಚು ಸಮಸ್ಯೆಗಳನ್ನು ಹೊತ್ತು ಜನರು ಮುಖ್ಯಮಂತ್ರಿಗಳ ಬಳಿ ಬಂದಿದ್ದರು. ಹಾಗೆ ಇಲ್ಲಿ ಬಂದಂಥವ್ರನ್ನ ಫಸ್ಟು ಅಧಿಕಾರಿಗಳು ಯಾವ ಸಮಸ್ಯೆ ಏನು ಅನ್ನೋದನ್ನು ವರ್ಗೀಕರಣ ಮಾಡಲಾಗುತ್ತೆ. ಅದಾದ ನಂತರ ಮುಖ್ಯಮಂತ್ರಿಗಳ ಬಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರು ಹೋಗ್ಬೋದು. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿ ಮೊದಲು ಸಾರ್ವಜನಿಕರು ಬಂದು ಅಲ್ಲಿ ವರ್ಗೀಕರಣ ಆಗುತ್ತೆ. ತದನಂತರ ಮುಖ್ಯಮಂತ್ರಿಗಳ ವೇದಿಕೆ ನೋಡ್ಬೋದು, ಅದು ಕೂಡ ಈಗ ಸಿದ್ಧತಾ ಕಾರ್ಯಗಳು ನಡೀತಾ ಇರುವಂಥದ್ದು. ಅದು ಗ್ರ್ಯಾಂಡ್ ಸ್ಟೆಪ್ಸ್ ಮುಂಭಾಗದಲ್ಲಿ. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಶರತ್ ಕಪ್ನಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.